ಒಬ್ಬ ಮನುಷ್ಯ ಬರುತ್ತಾನೆ. ಆ ಮನುಷ್ಯನದು ಬಟ್ಟೆ ನೋಡಿದ್ರೆ ಆ ಮನುಷ್ಯನ ಬಟ್ಟೆ ಎಲ್ಲ ಏನಿದೆ ಬಿಳೆಯವಾದ ಇದೆ ಮತ್ತು ಕೂದಲವನ್ನು ಕರಗಾಗಿದೆ, ಎಕ್ದಮ್ ಕರಗಾಗಿದೆ. ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ರಾವಿಯವರು ಹೇಳುತ್ತಾರೆ, ಅವರು ಏನಾದ್ರೂ ಪ್ರವಾಸ ಮಾಡಿಕೊಂಡು ಬಂದಿದ್ರೆ ಅವ್ರ ಮೈ ಮೇಲೆ ಏನಾದ್ರೂ ರಾಡಿ ಇರಬೇಕಾಗಿತ್ತು, ಧೂಳ ಪೂಳ ಏನಾದ್ರೂ ಬೀಳ್ಬೇಕಾಗಿತ್ತು. ಯಾವುದೇ ತರಹದ ಅಂತದ್ ಏನ್ ಕಾಣಕ್ ಕುಂತಿದ್ದಿಲ್ಲ. ಮತ್ತು ಎಲ್ಲಾರು ಸಹಾಬ ಕರಾಮರು ಅಕ್ಕ ಪಕ್ಕದಲ್ಲಿ ಮುಖಾವನ್ನು ನೋಡಕ್ ಕುಂತಿದ್ರು. ನಿಮ್ಗೆ ಏನಾದ್ರೂ ಪರಿಚಯ ಇರಬಹುದು, ನೀವೆಲ್ಲರೂ ನೋಡಿರಬಹುದು. ಎಲ್ಲಾ ಸಹಾಬ ಕರಾಮ್ ಹೇಳಕ್ ಕುಂತಿದ್ದಾರೆ, ನಾವು ಇವತ್ತಿಗಾಗಿ ಮನುಷ್ಯನ್ ನಾವು ಎಲ್ಲಿ ನೋಡಿಲ್ಲ, ಇದೇ ಫಸ್ಟ್ ಸಾರ್ ನೋಡಕ್ ಕುಂತಿದ್ದೀವಿ. ಪ್ರೀತಿಯ ಸಹೋದರರೇ, ಆ ಮನುಷ್ಯ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಬಂದಿದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮೀಪ ಬಂದು ಕುಂತಿದ್ದಾನೆ. ಯಾವ ರೀತಿ ಕುಂತಿದ್ದಾನೆ ಅಂದರೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಣಕಾಲು ಮತ್ತು ಆ ಮನುಷ್ಯನದು ಮೊಣಕಾಲು, ಎರಡು ಮೊಣಕಾಲು ಏನಿದೆ ಜೋಡಾಗಿ ಏನೇ ಟಚ್ ಆಗಿದೆ. ಆ ರೀತಿ ಮುಂದೆ ಬಂದು ಕುಂತಿದ್ದಾನೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ. ಕುಂತಿದ ನಂತರ ಪ್ರಶ್ನೆ ಏನ್ ಮಾಡಕ್ ಕುಂತಿದ್ದಾನೆ, ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನನಗೆ ಇಸ್ಲಾಂ ಬಗ್ಗೆ ತಿಳಿಸ್ರಿ ಯಾ ರಸೂಲಲ್ಲಾಹ್, ನನಗೆ ಇಸ್ಲಾಂ ಬಗ್ಗೆ ಹೇಳ್ರಿ ಯಾ ರಸೂಲಲ್ಲಾಹ್. ನೋಡ್ರಿ, ಮೊದ್ಲೇ ಪ್ರಶ್ನೆ ಮಾಡಕ್ ಕುಂತಿದ್ದಾನೆ ಆ ಮನುಷ್ಯ ಬಂದದು. ಆ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ, ಯಾರಾದ್ರೆ ಪರಿಚಯ ಇರಬಹುದು, ಯಾರಿಗೆ ಪರಿಚಯ ಇಲ್ಲ, ಯಾರಿಗೆ ಗೊತ್ತಿಲ್ಲ. ಬಂದ ತಕ್ಷಣ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಕುಂತಿದ ನಂತರ ಮೊದ್ಲೇ ಪ್ರಶ್ನೆ ಮಾಡಿದ, ಇಸ್ಲಾಂ ಬಗ್ಗೆ ತಿಳಿಸ್ರಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಈ ಪ್ರಶ್ನೆ ಆ ಮನುಷ್ಯ ಕೇಳಿದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಸ್ಲಾಂ ಬಗ್ಗೆ ಹೇಳ್ತಾರೆ, ಸರ್ವಶಕ್ತನಾದ ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ ಅಂತೂ ನೀನು ಸಾಕ್ಷಿಯನ್ನು ಆಗುವಂತೂ ಮೊದಲೇ ಮಾತು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಮತ್ ಹೇಳುತ್ತಾರೆ, ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ರಸೂಲ್ ಆಗಿ ಬಂದಿದ್ದಾರೆ, ಅಲ್ಲಾಹನಿಂದ ಪ್ರವಾದಿಯಾಗಿ ಬಂದಿದ್ದಾರೆ, ನಬಿಯಾಗಿ ಬಂದಿದ್ದಾರೆ. ಇಷ್ಟು ಹೇಳಿದ ಮತ್ತೆ ಹೇಳುತ್ತಾರೆ, ಇಸ್ಲಾಂ ಅಂದರೆ ನಮಾಜವನ್ನು ಮಾಡು, ನಮಾಜುವನ್ನು ಓದು, ರೋಜಾವನ್ನು ಇಡು, ಜಕಾತುವನ್ನು ಕೊಡು, ಖಾನಾ ಕಾಬಾದ ಹಜ್ಜವನ್ನು ಮಾಡು ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಈ ಉತ್ತರವನ್ನು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಿದ ನಂತರ ಆ ಮನುಷ್ಯ ಏನ್ ಮಾಡಿದ, ಸದಕ್ತ ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್ ನೀವು ನಿಜವಾಗಿ ಮಾತು ಹೇಳಿದಿರಿ ಯಾ ರಸೂಲಲ್ಲಾಹ್, ನೀವು ನಿಜಾದ ಹೇಳಿದಿರಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಹಜರತ್ ಉಮರ್ ರಾವಿಯವರು ಹೇಳುತ್ತಾರೆ, ನಾವು ವಿಚಿತ್ರ ಆದ್ವಿ ಕೇಳಿದು. ಪ್ರಶ್ನೆನೆ ಮಾಡಕ್ ಕುಂತಿದ್ದಾನೆ ಮನುಷ್ಯ, ಮತ್ತು ಪ್ರಶ್ನೆ ಮಾಡಿದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಶ್ನೆಗೆ ಉತ್ತರವನ್ನು ಕೊಡಕ್ ಕುಂತಿದ್ದಾರೆ. ಆ ಉತ್ತರವನ್ನು ಕೇಳಿದ ನಂತರ ಆ ಮನುಷ್ಯ ಏನ್ ಹೇಳಕ್ ಕುಂತಿದ್ದಾನೆ, ನೀವು ನಿಜವಾಗಿ ನಮ್ಮ ಮಾತು ಹೇಳಿದಿರಿ ಯಾ ರಸೂಲಲ್ಲಾಹ್. ಮತ್ತು ಎರಡನೇ ಪ್ರಶ್ನೆ ನೋಡ್ರಿ ಪ್ರೀತಿಯ ಸಹೋದರರೇ, ಏನ್ ಕೇಳಿದ ಆ ಮನುಷ್ಯ, ಯಾ ರಸೂಲಲ್ಲಾಹ್, ಈಮಾನ್ ಅಂದರೆ ಏನು ಯಾ ರಸೂಲಲ್ಲಾಹ್, ಈಮಾನ್ ಅಂದರೆ ಏನು ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈಮಾನ್ ಅಂದರೆ ಅಲ್ಲಾಹನ ಫರಿಷ್ಠೆಗಳು, ಅಲ್ಲಾಹನ ಪುಸ್ತಕಗಳು ಏನೇ ಗ್ರಂಥಗಳು, ಮತ್ತು ಪರಲೋಕದ ದಿನದ ಮೇಲೆ, ಮತ್ ಹೇಳುತ್ತಾರೆ ಕೆಟ್ಟ ಮತ್ತು ಒಳ್ಳೆವಾದ ಹಣೆ ಬರಹ ಮೇಲೆ ನಂಬಿಕೆ ನೀಡೋದು, ಒಪ್ಕೊಳ್ಳೋದು, ಈಮಾನ್ ತಸದೀಕ್ ಅಂತ ಹೇಳುತ್ತಾರೆ. ಹೌದಪ್ಪ, ಅಲ್ಲಾಹನ ಫರಿಷ್ಠೆಗಳ ಮೇಲೆ ನಾವು ಈಮಾನ್ ತರಬೇಕು. ಅಲ್ಲಾಹನ ಪುಸ್ತಕಗಳನ್ನೇ ಕುರಾನಿನ ಮೇಲೆ ಇಂಜೀಲ್, ತೌರೆ, ಜಬೂರ್, ಕುರಾನಿ ಮಜೀದ್ ಮೇಲೆ ಈಮಾನವನ್ನು ತರಬೇಕು. ಇದಕ್ಕೆ ಈಮಾನ್ ಅಂತ ಹೇಳುತ್ತಾರೆ. ಇಷ್ಟು ಹೇಳಿದ ನಂತರ ಆ ಮನುಷ್ಯ ಹೇಳುತ್ತಾನೆ, ಸದಕತ ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್ ನೀವು ನಿಜ ಹೇಳಿದಿರಿ ಯಾ ರಸೂಲಲ್ಲಾಹ್. ಮೊದಲಿಗೆ ಇಸ್ಲಾಂ ಬಗ್ಗೆ ಹೇಳಿದ್ರು, ಆಮೇಲೆ ಈಮಾನ ಬಗ್ಗೆ ಹೇಳಿದ್ರು. ಮೂರನೇ ಪ್ರಶ್ನೆ ನೋಡ್ರಿ ಏನ್ ಮನುಷ್ಯ ಮಾಡಕ್ ಹೊಂದಿದ್ದಾನೆ. ಆ ಮನುಷ್ಯ ಮೂರನೇ ಪ್ರಶ್ನೆ ಕೇಳುತ್ತಾನೆ, ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಎಹ್ಸಾನ್ ಅಂದರೆ ಏನು ಯಾ ರಸೂಲಲ್ಲಾಹ್. ನೋಡ್ರಿ ಮೂರನೇ ಪ್ರಶ್ನೆ, ಎಹ್ಸಾನ್ ಅಂದರೆ ಏನು ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಎಹ್ಸಾನ್ ಅಂದರೆ ನೀನು ನಮಾಜ್ ಮಾಡುವ ಸಂದರ್ಭದಲ್ಲಿ, ನಮಾಜ್ ಮಾಡುವ ಸಮಯದಲ್ಲಿ ನೀನ್ ನಮಾಜ್ ಮಾಡಕ್ ಕುಂತಿದ್ದೀಯಾ, ಆ ನಮಾಜ್ನ ಒಳಗೆ ನೀ ಯಾವ ರೀತಿ ನಮಾಜನ್ನು ಮಾಡ್ಬೇಕು, ನೀನು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನೋಡಕ್ ಕುಂತಿರಬಹುದು, ಆ ರೀತಿ ವಿಚಾರಣೆ ಭಾವನೆ ಇಟ್ಕೊಂಡು ನೀನು ನಮಾಜವನ್ನು ಮಾಡಬೇಕು. ಎಹ್ಸಾನಿನ ಅರ್ಥವನ್ನು ಹೇಳಕ್ ಕುಂತಿದ್ದಾರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನೀನು ನಮಾಜ್ ಮಾಡುವ ಸಮಯದಲ್ಲಿ ನೀನು ನಮಾಜ್ ಹೇಗೆ ನಿಂದಿರ್ತೀಯಾ, ನಾನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಕ್ ಕುಂತಿದ್ದೀನಿ, ಇದನ್ನ ನಿನ್ ಕೈನಿಂದ ಆಗಿಲ್ಲಪ್ಪ ಅಂದರೆ, ಇಷ್ಟು ಶಕ್ತಿ ಇಲ್ಲ, ಅಲ್ಲಾಹ್ಗೆ ನೋಡುದು ನಿನ್ನ ಒಳಗೆ ಶಕ್ತಿ ಇಲ್ಲ ಅಂದರೆ ಈ ಭಾವನೆ ಇಟ್ಕೊಂಡು ನಮಾಜ್ ಮಾಡು. ಯಾವ ರೀತಿ ಅಂದ್ರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ಗೆ ನೋಡಕ್ ಕುಂತಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ಗೆ ನೋಡಕ್ ಕುಂತಿದ್ದಾನೆ, ಈ ವಿಚಾರಣೆ ಇಟ್ಕೊಂಡು, ಈ ಭಾವನೆ ಇಟ್ಕೊಂಡು ನಮಾಜನ್ನು ಮಾಡು. ಪ್ರೀತಿಯ ಸಹೋದರರೇ, ಇದಕ್ಕೆ ಎಹ್ಸಾನ್ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಮೊದಲನೇ ಪ್ರಶ್ನೆ, ಇಸ್ಲಾಂ, ಅಲ್ಲಾಹನ ಬರಾಬರಿ ಯಾರು ಇಲ್ಲ, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ,
ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ನಬಿಯಾಗಿ ಬಂದಿದ್ದಾರೆ, ರಸೂಲಾಗಿ ಬಂದಿದ್ದಾರೆ. ಇದು ಇಸ್ಲಾಂನಲ್ಲಿ ಬರುತ್ತದೆ. ಮತ್ತು ಎರಡು ಇಸ್ಲಾಂನಲ್ಲಿ ಏನಪ್ಪಾ ಅಂದ್ರೆ ನಮಾಜ್ವನ್ನು ಮಾಡಬೇಕು, ನಮಾಜ್ವನ್ನು ಓದಬೇಕು, ರೋಜಾವನ್ನು ಇಡಬೇಕು, ಜಕಾತ್ವನ್ನು ಕೊಡಬೇಕು, ಖಾನ ಕಾಬದ ಹಜ್ಜವನ್ನು ಮಾಡಬೇಕು. ಇದಕ್ಕೆ ಇಸ್ಲಾಂ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಈಮಾನ್ ಅಂದರೆ ಅಲ್ಲಾಹನ ಪುಸ್ತಕಗಳ ಮೇಲೆ, ಅಲ್ಲಾಹನ ಫರಿಷ್ಠಗಳ ಮೇಲೆ, ಪರಲೋಕದ ದಿನದ ಮೇಲೆ ಮತ್ತು ಕೆಟ್ಟದು ಒಳ್ಳೆಯವಾದ ಹಣೆ ಬರ ಮೇಲೆ ಈಮಾನ್ ತರೋದು. ಅದಕ್ಕೆ ಈಮಾನ್ ಅಂತ ಹೇಳ್ತಾರೆ. ತಸ್ದೀಕ್, ಒಪ್ಕೊಳ್ಳೋದು, ಹೌದಪ್ಪ ನಿಜ. ಮತ್ತು ಮೂರನೇ ಪ್ರಶ್ನೆ ಎಹಸಾನ್. ನೋಡಿ, ಎಹಸಾನ್ ಬಗ್ಗೆ ಎಷ್ಟು ಚಲೋ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮನುಷ್ಯ ಏನಾದ್ರೆ ಭಾವನೆ ವಿಚಾರ ಇಟ್ಕೊಂಡು ನಮಾಜ್ ಮಾಡಿರ್ತಾರ. ಬಹಳಷ್ಟು ಜನರು ಇವತ್ತು ಬಹಳಷ್ಟು ಪ್ರಶ್ನೆ ಮಾಡ್ತಿರ್ತಾರ. ಏನಂತ? ನಾವು ನಮಾಜ್ಗೆ ನಿಂದಿರ್ತೀವಿ, ನಮ್ಮ ವಿಚಾರಣೆಗಳು ಬರೀ ಜಗತ್ತಿನ ಪ್ರಪಂಚದ ವಿಚಾರಣೆಗಳು ನಮ್ಮ ನಮಾಜಿನ ಒಳಗೆ ಬರ್ತಾ ಇರ್ತದೆ. ನಾವು ಏನು ಮಾಡಬೇಕು? ಇದು ಎಹಸಾನಿನ ಅರ್ಥವನ್ನು ನೀವು ವಿಚಾರಣೆ ಇಟ್ಕೊಳ್ಳಿ. ನೀವು ಇದೇ ಬರೀ ನೆನಪಿಟ್ಕೊಳ್ಳಿ. ನೀವು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ನೀವು ನಮಾಜ್ನಲ್ಲಿ ನಿಂತಿದ್ದ ನಂತರ ನಾನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಕ್ ಕುಂತಿದ್ದೇನೆ. ಈಗ ನಮ್ ಕಡೆ ಅಷ್ಟು ಶಕ್ತಿ ಇಲ್ಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡೋದು. ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ಗೆ ನೋಡಕ್ ಕುಂತಿದ್ದಾನೆ. ಹೌದಪ್ಪ, ನಾನು ಅಲ್ಲಾಹನ ದೃಷ್ಟಿ ಒಳಗಿದ್ದೇನೆ, ನಾನು ಸರಿಯಾಗಿ ನಮಾಜನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಯಾರಾದ್ರೂ ನೀವು ಬ್ಯಾಂಕಿಗೆ ಹೋಗಿರ್ತೀರಾ, ಇಲ್ಲಾಂದ್ರೆ ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಹೋಗಿರ್ತೀರಾ. ನಿಮ್ದು ಇಚ್ಛೆ ಏನು ಇರಂಗಿಲ್ಲ, ಆದ್ರೆ ಒಬ್ಬೊಬ್ರು ಕಳ್ತನ ಮಾಡೋರು ಇರ್ತಾರ. ಹೆದರ್ಕೊಂಡು ಡಿಸಿಪ್ಲಿನ್ ನಲ್ಲಿ, ಯಾನೇ ಒಂದು ರೂಲ್ಸ್ ನಲ್ಲಿ ಇದು ಅಂಗಡಿಗೆ ಬ್ಯಾಂಕ್ ನಲ್ಲಿ ಹೋಗಿ ಬರ್ತಾರ. ಏಕೆಂದ್ರೆ ಕ್ಯಾಮ್ರಾ ಇದೆ, ನಾವು ಕ್ಯಾಮ್ರಾ ಕಣ್ಣಿನ ಒಳಗಿದ್ದೀವಿ, ಕ್ಯಾಮ್ರಾನಲ್ಲಿ ಎಲ್ಲಾ ರೆಕಾರ್ಡಿಂಗ್ ಆಗುತ್ತಿದೆ. ಒಂದು ಮನುಷ್ಯರಿಗೆ ಹೆದರಿಕೆ ಇರ್ತೈತಿ. ಪ್ರೀತಿಯ ಸಹೋದರರೇ, ಅಂಗಡಿ ಒಳಗೆ ಹೋಗಿದ್ರೆ ಕ್ಯಾಮ್ರಾದ ಹೆದರಿಕೆ ಇದೆ, ಬ್ಯಾಂಕ್ ನಲ್ಲಿ ಹೋಗಿದ್ರೆ ಕ್ಯಾಮ್ರಾದ ಹೆದರಿಕೆ ಇದೆ. ಯಾವುದೇ ತರಹದ ಕಳ್ತನ ಮಾಡಂಗಿಲ್ಲ ಮನುಷ್ಯ, ಯಾಕೆಂದ್ರೆ ಕ್ಯಾಮ್ರಾನಲ್ಲಿ ರೆಕಾರ್ಡಿಂಗ್ ಆಗುತ್ತಿದೆ. ಹಂಗೇನಾದ್ರೆ ಮಾಡಿದ್ರೆ ನಂಗೆ ಶಿಕ್ಷೆ ಬೀಳ್ತೈತಿ ಅನ್ನೋದು ಮನುಷ್ಯನಿಗೆ ಹೆದರಿಕೆ ಇರ್ತೈತಿ. ಈ ಪ್ರಪಂಚದಲ್ಲಿ ಪ್ರೀತಿಯ ಸಹೋದರರೇ 24 ತಾಸು ಎನಿ ಟೈಮ್ ಒಂದು ಕ್ಯಾಮ್ರಾ ನಮ್ಮ ಮೇಲೆ ಇದೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಎನಿ ಟೈಮ್ ನೋಡಕ್ ಕುಂತಿದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಾವು ಹೆದರ್ಕೊಂಡು ಜೀವನವನ್ನು ಮಾಡಬೇಕು. ನಾವು ಏನ್ ತಿಳ್ಕೊಂತೀವಿ? ಕತ್ಲಾಗಿದ್ರೆ ಯಾರು ನೋಡಕ್ ಕುಂತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ನೋಡಕ್ ಕುಂತಿದ್ದಾನೆ. ಒಂದು ವಾಕ್ಯ ಇದೆ, ಒಬ್ಬ ಮನುಷ್ಯ ಒಂದು ಹುಡುಗಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ಏನು? ಜಾಸ್ತಿ ಹುಡುಗಿಗೆ ಪ್ರೀತಿ ಮಾಡ್ತಿದ್ದ. ಬರೇ ದಾರಿಯಲ್ಲಿ ಹೋಗೋದು ಬರೋದು ಏನು ಮಾಡ್ತಿದ್ದ? ಆ ಹುಡುಗಿಗೆ ನೋಡೋದು, ಆ ಹುಡುಗಿಗೆ ಬರೋದು ಅಂತದ್ ಮಾಡ್ತಿದ್ದ. ಆ ಪ್ರೀತಿ ಒಳಗೆ ಒಂದು ಹುಚ್ಚ ಆದ. ಏನಂತ? ಎಂತದ್ದು ಹುಚ್ಚ ಆದ ಅಂದರೆ, ನಾನು ಅಕ್ಕಿ ಜೊತೆ ಒಂದು ಏನಾದ್ರೆ ಸಂಭೋಗ ಮಾಡ್ಬೇಕು, ಏನೋ ಕೆಟ್ಟ ಕೆಲಸ ಅಂತಾರಲ್ಲ, ವ್ಯಭಿಚಾರಿ, ಆ ಕೆಲಸ ನಾನು ಮಾಡಬೇಕು. ಅದಕ್ಕೆ ಖ್ವಾಹಿಶಾತೆ ನಫ್ಸಾನಿ ಅಂತ ಹೇಳುತ್ತಾರೆ. ನಾನು ಮಾಡಬೇಕು, ನನಗೆ ಯಾವುದೇ ಸಮಯ ಸಿಕ್ಕಿದ್ರೆ ನಾನು ಅದು ನನ್ನ ಇಚ್ಛೆ ನಾನು ಪೂರ್ತಿ ಮಾಡಬೇಕಂತ ನಿಯತವನ್ನು ಇಟ್ಕೊಂಡಿದ್ದ ಮನುಷ್ಯ. ಬರೀ ನೋಡ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದ. ಒಂದಿನ ಸುದ್ದಿ ಬಂತು. ಏನಂತ? ಆ ಹುಡುಗಿ ಸ್ವಲ್ಪ ಜನರಿನ ಜೊತೆ ಒಂದು ಊರಿಗೆ ಪ್ರವಾಸಕ್ಕೆ ಹೊಂಟಿದ್ದಾರೆ. ಆ ಪ್ರವಾಸನಲ್ಲಿರುವ ಜನರ ಒಳಗೆ ಆ ಹುಡುಗಿನೇ ಇರ್ತಾಳ ಅಂತವನಿಗೆ ಸುದ್ದಿ ಬಂತು. ಬಂದಿ ನಂತರ ಮನುಷ್ಯ ಏನ್ ಮಾಡಿದ್ದ? ನಾನು ಈ ಪ್ರವಾಸನಲ್ಲಿ ಹೋಗಬೇಕಪ್ಪ, ನಾನು ಆಕಿಗೆ ಭೇಟಿ ಆಗ್ಬೇಕು, ನನ್ನ ಇಚ್ಛೆ ನಾನು ಪೂರ್ತಿ ಮಾಡ್ಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಅನೇಕ ಭಕ್ತದಿಗಳು ಇಂಥವ್ರು ಇರ್ತಾರ. ಬರೀ ಎನಿ ಟೈಮ್ ಅಲ್ಲಾಹನಿಗೆ ಹೆದರ್ಕೊಂಡು ಜೀವನ ಮಾಡೋರು ಇರ್ತಾರ ಸ್ವಲ್ಪ ಜನರು. ಆ ಮನುಷ್ಯ ತಿಳ್ಕೊಂಡ ಆ ಹುಡುಗಿ ಜೊತೆ ಆ ಪ್ರವಾಸನಲ್ಲಿ ಹೊಂಟಿದ್ದ. ಅವಾಗಿನ ಕಾಲನಲ್ಲಿ ಏರೋಪ್ಲೇನು, ಕಾರು, ಟ್ರೇನು ಏನ್ ಇದ್ದಿದ್ದಿಲ್ಲ, ನಡ್ಕೊಂಡು ಹೋಗ್ತಿದ್ರು. ಕುದುರೆ ತಗೊಂಡು ಶ್ರೀಮಂತರ ಜನರು ಕುದುರೆ ಮೇಲೆ, ಒಂಟಿ ಮೇಲೆ ಹೋಗ್ತಿದ್ರು. ಬಡವರ ಜನರು ನಡ್ಕೊಂಡು ಹೋಗ್ತಿದ್ರು ಆ ಸಾಮಾನು ತಗೊಂಡು. ಈಗ ನಡ್ಕೊಂಡು ಹೋಗಿದ ನಂತರ ಏನಾದ್ರೆ ರಾತ್ರಿ ಸಮಯ ಬಂದಿದ್ರೆ ಕಾಡಿನ ಒಳಗೆ ಜೋಪಡಿವನ್ನು ಹಾಕಿ ಆರಾಮ್ ಮಾಡ್ತಿದ್ರು. ಆ ಮನುಷ್ಯ ರಾತ್ರಿ ಹೇಗೆ ಪ್ರವಾಸ ಹೋಗ್ಬೇಕಿತ್ತು, ರಾತ್ರಿ ಸಮಯ ಆಯ್ತು, ಎಲ್ಲಾರು ಜನರು ಆರಾಮ್ ಮಾಡಕ್ ಕಾಡಿನಲ್ಲಿ ನಿಂತಿದ್ದಾರೆ ಜೋಪಡಿ ಹಾಕೊಂಡು. ಆ ಮನುಷ್ಯನ ಜೋಪಡಿನೇ ಬೇರೆ ಇದೆ, ಆ ಹುಡುಗಿದು ಜೋಪಡಿನೇ ಬೇರೆ ಇದೆ. ಎಲ್ಲಾರು ಮಲಗಿದ್ದಾರೆ ಜೋಪಡಿ ಒಳಗೆ. ಈ ಮನುಷ್ಯ ಏನ್ ಮಾಡಿದ್ದ? ಇವತ್ತು ರಾತ್ರಿ ಸಮಯ ಇದೆ, ಯಾರಿಗೆ ಏನು ದೊರೆ ಬರಂಗಿಲ್ಲ, ಯಾರು ನನಗೆ ನೋಡಕ್ ಕುಂತಿಲ್ಲ, ನನ್ನ ಇಚ್ಛೆ ನಾನು ಇವತ್ತು ಪೂರ್ತಿ ಮಾಡ್ಕೋಬೇಕು. ಈ ನನ್ನ ಇಚ್ಛೆ ಇವತ್ತು ನಾನು ಪೂರ್ತಿ ಮಾಡ್ಕೋಬೇಕು. ಈ ವಿಚಾರಣೆ ಇಟ್ಕೊಂಡು ಆ ಮನುಷ್ಯ ಏನ್ ಮಾಡಿದ್ದ? ರಾತ್ರಿ ಸಮಯದಲ್ಲಿ ಯಾರಿಗೆ ಕೇಳಾರ್ದಂಗೆ ಎಲ್ಲಾ ರೂಮ್ ನೋಡ್ಕೊಂಡು ಬರ್ತಾನೆ. ಎಲ್ಲಾರು ಜನರಿಗೆ ನೋಡ್ಕೊಂಡು ಬಂದು ಆ ರೂಮ್ ನಲ್ಲಿ ಆ ಹುಡುಗಿ ಎಲ್ಲಿ ಮಲಗಿದ್ಲು ಆ ಜೋಪಡಿ ಒಳಗೆ ಬರ್ತಾನ. ಬಂದಿದ್ದ ನಂತರ ಆ ಹುಡುಗಿಗೆ ಎಬ್ಬಸ್ತಾನ, ನಾನು ಬಂದಿದ್ದೀನಿ. ಅವಾಗ ಹುಡುಗಿ ಹೇಳ್ತಾಳಂತೆ, ಎದಕ್ ಬಂದಿದೀಯ ನನ್ನ ಕಡೆ, ನೀ ಬರೋದು ಕಾರಣ ಯಾಕೆ? ಆ ಮನುಷ್ಯ ಹೇಳುತ್ತಾನೆ, ಇಲ್ಲ, ನಾನ್ ನಿನ್ಗೆ ಪ್ರೀತಿ ಮಾಡುತ್ತೇನೆ, ಇಷ್ಟು ಹುಚ್ಚಾಗಿದ್ದೀನಿ ಪ್ರೀತಿ ಒಳಗೆ, ನಿನ್ನ ಜೊತೆ ನಾನು ಈ ರೀತಿ ಕೆಲಸ ಮಾಡಬೇಕನ್ನೋದು ನನ್ನ ಇಚ್ಛೆ ಆಗಿದೆ. ಆ ಕೆಲಸ ನಾನು ಮಾಡ್ತೇನೆ, ಬಿಡಂಗಿಲ್ಲ. ಅವಾಗ ಹುಡುಗಿ ನೋಡಿ ಏನ್ ಹೇಳಿದ್ದು? ಹೌದಾ, ಇಂಥದ್ ಇಚ್ಛೆ ಅಂದರೆ ಒಂದು ಕೆಲಸ ಮಾಡು, ಮೊದ್ಲಿಗೆ ಹೋಗು, ಎಲ್ಲಾ ಜೋಪಡಿ ಒಳಗೆ ನೋಡ್ಕೊಂಬಾ, ಎಲ್ಲಾರು ಮಲಗಿದಾರ ಇಲ್ಲ ಅಂತ ನೋಡ್ಕೊಂಬಾ, ಹೋಗು. ಆ ಹುಡುಗ ಹೊರಗಡೆ ಬಂದು ಎಲ್ಲಾ ಜೋಪಡಿಯಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರಂತೆ. ಎಲ್ಲಾರು, ಯಾಕೆಂದ್ರೆ ಪ್ರವಾಸದಲ್ಲಿ ಬಂದಿದಾರ, ಎಲ್ಲಾರು ಸುಸ್ತಾಗಿದಾರ.
ಈಗ ಸುಸ್ತಾಗಿದ್ದ ಮನುಷ್ಯನ್ಗೆ ನಿದ್ದೆ ಆರಾಮ ಮಾಡೋದಕ್ಕೆ ಜಗ ಸಿಕ್ಕಿದ್ರೆ ಸಾಕು, ಬರೀ ನಿದ್ದೆ ಸಿಕ್ಕಿದ್ರೆ ಸಾಕು, ನನಗೆ ಆರಾಮ್ ಬೇಕಪ್ಪ. ಎಲ್ಲರೂ ಜನರು ಆರಾಮಾಗಿ ಮಲಗಿದಾರ ಸುಸ್ತಾಗಿ. ಆ ಹುಡುಗ ಹೋಗಿ ಎಲ್ಲಾ ಜೋಪಡಿ ನೋಡ್ಕೊಂಡ್ ಬಂದು ಆ ಹುಡುಗಿ ರೂಮ್ ನಲ್ಲಿ ಬಂದ. ಜೋಪಡಿ ಒಳಗೆ ಬಂದಿದ ನಂತರ ಏನ್ ಹೇಳ್ತಾನ, ಎಲ್ಲಾರು ಮಲಗಿದಾರ, ಎಲ್ಲಾರು ಮಲಗಿದಾರ. ಆ ಹುಡುಗಿ ಹೇಳ್ತಾಳಂತ ಏನಂತ, ಹೌದಾ ಎಲ್ಲಾರು ಮಲಗಿದಾರ, ಯಾರು ನಮ್ಗೆ ನೋಡಕ್ ಕುಂತಿಲ್ಲ, ನೋಡು ವಿಚಾರಣೆ ಮಾಡ್ಕೊ. ಆ ಹುಡುಗ ಯಾಕೆಂದ್ರೆ ಪಾಪ ಒಳಗೆ ಹುಚ್ಚಾಗಿದ್ದ ಪ್ರೀತಿಯ ಸಹೋದರರೇ. ಒಂದು ಇಚ್ಛಿತ್ತ, ಒಂದು ನಾನು ಈ ರೀತಿ ಪಾಪ ಮಾಡ್ಬೇಕು, ನಾನು ಈ ಕೆಲಸ ಮಾಡ್ಬೇಕು, ಇವತ್ತು ರಾತ್ರಿ ನನ್ಗೆ ಕೊನೆ ರಾತ್ರಿ ಇದೆ, ನಾನು ಮಾಡ್ಲೇ ಹೋಗ್ಬೇಕು ಇದು ಕೆಲಸ ಅಂತೂ ಹುಚ್ಚಾಗಿದ್ದ ಪ್ರೀತಿ ಒಳಗೆ. ಆ ಹುಡುಗಿ ನೋಡ್ರಿ, ಅಲ್ಲಾಹನ ಪ್ರಾರ್ಥನೆ ಮಾಡೋ ಹುಡುಗಿ ಅಕ್ಕಿ ಏನ್ ಹೇಳಿದ್ಲು ಹುಡುಗಿ, ಎಲ್ಲಾರು ಮಲಗಿದಾರ, ನೋಡು ವಿಚಾರಣೆ ಮಾಡು, ಎಲ್ಲಾರು ಮಲಗಿದಾರ ಇಲ್ಲ. ಆ ಹುಡುಗ ಹೇಳ್ತಾನಂತೆ, ನಾನು ಯಾವ್ದೇ ಜೋಪಡಿ ನಾನು ಬಿಟ್ಟು ಬಂದಿಲ್ಲ, ಎಲ್ಲಾರಿಗೆ ನೋಡ್ಕೊಂಡು ಬಂದಿದ್ದೇನೆ, ಎಲ್ಲಾರು ಮಲಗಿದಾರ, ಎಲ್ಲಾರು ಮಲಗಿದಾರ, ಯಾರು ಎಚ್ಚರಿ ಇಲ್ಲ. ಅವಾಗ ಹುಡುಗಿ ಹೇಳಾಗ್ತೇನೆ, ನೋಡಿ ಯಾರು ನಮ್ಗೆ ನೋಡಕ್ ಕುಂತಿಲ್ಲ, ಯಾರು ನಮ್ಗೆ ನೋಡಕ್ ಕುಂತಿಲ್ಲ, ಎಲ್ಲಾರು ಮಲಗಿದಾರ, ಯಾರು ನೋಡಕ್ ಕುಂತಿಲ್ಲ ನಮ್ಗೆ. ಅವಾಗ ಹುಡುಗಿ ಹೇಳ್ತಾಳಂತೆ ಏನಂತ, ನೀನು ಜಗತ್ತಿನಲ್ಲಿ ಇರುವ, ಪ್ರಪಂಚದಲ್ಲಿ ಇರುವ, ನಮ್ಮ ಜೊತೆ ಇರುವ ಜನರಿಗೆ ಬರೀ ನೋಡ್ಕೊಂಡು ಬಂದಿದೆ, ಯಾರಿಗೆ ನೋಡಕ್ ಕುಂತಿಲ್ಲ ಅನ್ನೋದು ಒಂದು ದೃಷ್ಟಿ. ಈ ಪ್ರಪಂಚಕ್ಕೆ ಸೃಷ್ಟಿ ಮಾಡೋ ಪರಮಾತ್ಮ ಬಗ್ಗೆ ನೀ ಯೋಚನೆ ಮಾಡು, ಅಲ್ಲಾಹ್ ರಬ್ಬುಲ್ ಇಜ್ಜತರ ಬಗ್ಗೆ. ಜಗತ್ತಿನ ಜನರು ಯಾರು ನಮ್ಗೆ ನೋಡಕ್ ಕುಂತಿಲ್ಲ, ಆದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ನೋಡಕ್ ಕುಂತಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ನೋಡಕ್ ಕುಂತಿದ್ದಾನೆ. ಇವತ್ತು ನೀ ಕೆಲಸ ಮಾಡ್ತೀಯ, ನಾಳೆ ಸತ್ತಿದ ನಂತರ ಅಲ್ಲಾಹನ ಬಾರ್ಗನೆ ಏನು ಉತ್ತರ ಕೊಡ್ತೀಯ ನೀನು? ಆ ಹುಡುಗಿ ಹೇಗೆ ಹೇಳಬೇಕಾಗಿತ್ತು ಪ್ರೀತಿಯ ಸಹೋದರರೇ. ಆ ಹುಡುಗ ತಳಗಡೆ ಬಿದ್ದು ಅಳಕ ಶುರು ಮಾಡಿದ, ಅಲ್ಲಾ ನನ್ನ ನಫ್ಸಿನ ಜೊತೆ ನಾನು ದೇವನ ಮಾತು ಕೇಳಿ ನಾನು ಎಂತ ದೊಡ್ಡವಾದ ಪಾಪ ಮಾಡಕ್ ನಾನು ಬಂದಿದ್ದೆ, ಅಯ್ಯಲ್ಲ ನನಗೆ ಕ್ಷಮಾ ಮಾಡಿ ಅಲ್ಲ, ನಾನು ಇವತ್ತಿನಿಂದ ಈ ರೀತಿ ನಾನು ವ್ಯಾಭಿಚಾರಿ ಕೆಲಸ ಮಾಡಂಗಿಲ್ಲ ಯಾ ಅಲ್ಲಾ. ಪ್ರೀತಿಯ ಸಹೋದರರೇ, ಮನುಷ್ಯ ಯಾವುದೇ ಪಾಪ ಮಾಡಿರಿ, ಪಾಪ ಮಾಡುದು ಮುಂಚೆ ಈ ನೆನಪನ್ನು ಇಟ್ಕೋಬೇಕು. ನಾವು ಪಾಪನಿಂದ ದೂರ ಇರ್ಬೇಕಂದ್ರೆ ನಮ್ಗೆ ಒಂದು ಟ್ರಿಕ್ ಇದೆ, ಯಾವ್ದಪ್ಪ ಅಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ನೋಡಕ್ ಕುಂತಿದ್ದಾನೆ, ಅಲ್ಲಾಹ್ ನಮ್ಗೆ ನೋಡಕ್ ಕುಂತಿದ್ದಾನೆ. ನಾವು ನಾಳೆ ಸತ್ತಿದ ನಂತರ ಅಲ್ಲಾಹನ ಬಾರ್ಗನಲ್ಲಿ ನಾನು ಹೋಗಬೇಕು, ನಾವು ಎಲ್ಲಾರು ಅಲ್ಲಾಹ್ ನಮ್ಗೆ ನೋಡಕ್ ಕುಂತಿದ್ದಾನೆ, ನಾವು ಅಲ್ಲಾಹನ ಕಡೆ ಉತ್ತರ ಕೊಡಬೇಕು. ಪ್ರೀತಿಯ ಸಹೋದರರೇ, ನೋಡಿ ವ್ಯಾಭಿಚಾರಿ ಕೆಲಸ ಮಾಡಕ ಬಂದಿದ್ದ ಆ ಹುಡುಗಿ ಏನ್ ಹೇಳಿ ಕಳಿಸಿದ್ಲು, ಅಲ್ಲಾಹ್ ನಮ್ಗೆ ನೋಡಕ್ ಕುಂತಿದ್ದಾನೆ, ಅಲ್ಲಾಹನಿಗೇನೆ ಭಯ ಪಡ್ಕೊ ನೀನು. ಆ ಹುಡುಗ ಏನ್ ಮಾಡಿದ್ದ, ಮೊದಲಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೆಸರನ್ನು ಕೇಳಿ ಮೊದಲಿಗೆ ಓಡೋದ, ನಾನು ಈ ರೀತಿ ಮಾಡಂಗಿಲ್ಲ ಕೆಲಸ ಅಂತೂ. ಪ್ರೀತಿಯ ಸಹೋದರರೇ, ನಾವು ಯಾವತ್ತು ಜೀವನ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಹೆದರ್ಕೊಂಡು ನಾವು ಜೀವನ ಮಾಡೋದ್ ಪ್ರಯತ್ನ ಮಾಡಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಎನಿ ಟೈಮ್ ನೋಡಕ್ ಕುಂತಿದ್ದಾನೆ. ನಾವು ಪಾಪನ ದೂರ ಇರ್ಬೇಕಂದ್ರೆ ಒಂದು ದೃಷ್ಟಿ, ಒಂದು ವಿಚಾರಣೆ ಅಲ್ಲಾಹನ ಮ್ಯಾಲ ನಾವು ಇಟ್ಕೋಬೇಕು. ಅಲ್ಲಾಹ್ ನಮ್ಗೆ ಎನಿ ಟೈಮ್ ನೋಡಕ್ ಕುಂತಿದ್ದಾನೆ. ಈ ನೆಮ್ಕೆ ಇಟ್ಕೊಂಡು ಈ ರೀತಿ ನೀವು ವಿಚಾರಣೆ ಇಟ್ಕೊಂಡು ಜೀವನ ಮಾಡಿದ್ರೆ ಯಾವುದೇ ಪಾಪದ ಸಮೀಪ ನೀವು ಹೋಗಂಗಿಲ್ಲ. ಪ್ರೀತಿಯ ಸಹೋದರರೇ, ನೀವು ಎಲ್ಲಾ ಪಾಪನಿಂದ ದೂರ ಆಗ್ತೀರಾ.